ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಬ್ರದರ್ಸ್ ಫುಡ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿನದಲ್ಲಿ ನಾವು ಹೀರೆಕಾಯಿ ಚಟ್ನಿ ಮಾಡ್ತಾ ಇದ್ದೀವಿ ಪ್ರಿಯರೇ. ಮಾಡೋದನ್ನೋದನ್ನು ಹೇಗೆ ಅನ್ನೋದನ್ನು ನಾವು ವಿಡಿಯೋ ಒಳಗಡೆ ಹೋಗಿ ನೋಡೋಣ ಬನ್ನಿ ಪ್ರಿಯರೇ. ಒಂದು ಹೀರೆಕಾಯಿ ಉದ್ದಾಗಿರೋ ತೊಗೊಂಡಿದ್ದೀವಿ. ಇದು ಹೀರೆಕಾಯಿ ಮೇಲಿದ್ದು ಸಿಪ್ಪೆನ ನಾವು ತೆಗಿತಾ ಇದ್ದೀವಿ ನೋಡಿ ಪ್ರಿಯರೇ ಚಾಕುದಿಂದ. ಅದು ಹೀರೆಕಾಯಿದು ಅದು ತುರಿಯೋದೇ ಒಂದು ಚಾಕು ಬರ್ತದೆ, ಆ ಚಾಕುದಿಂದ ನಾವು ತುರಿತಾ ಇದ್ದೀವಿ ನೋಡಿ. ತೆಗೆದುಬಿಟ್ಟು ರೌಂಡ್ ಆಗಿ ನಾವು ಕಟ್ ಮಾಡ್ತಾ ಇದ್ದೀವಿ. ಒಂದು ದೊಡ್ಡ ಹೀರೆಕಾಯಿ, 2 ಟೊಮೊಟೊ, 100 ಗ್ರಾಮು ಚಿಕ್ಕ ಈರುಳ್ಳಿ, ಒಂದು 8 ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಗಡ್ಡೆ ಬೆಳ್ಳುಳ್ಳಿ, ಒಂದು 4 ಎಲೆ ಕರಿಬೇವು ಸೊಪ್ಪು. ಮಾಡೋ ವಿಧಾನ ಹೇಗೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಒಲೆ ಮೇಲೆ ನಾವು ಮೊದಲನೇದಾಗಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಇಟ್ಟಿದ್ಮೇಲೆ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಹಾಕಿದ್ಮೇಲೆ ಈರುಳ್ಳಿ ಹಾಕಿದ್ದೀವಿ, ಹೀರೆಕಾಯಿ ಹಾಕಿದ್ದೀವಿ. ಹೀರೆಕಾಯಿ ಹಾಕಿದ್ಮೇಲೆ ಟೊಮೊಟೊ ಹಾಕಿದ್ಮೇಲೆ ಬೆಳ್ಳುಳ್ಳಿ ಹಾಕಿ ಎಲ್ಲನೂ ಒಟ್ಟಾಗಿ ಮಿಕ್ಸ್ ಮಾಡ್ತಾ ಇದೀವಿ ಪ್ರಿಯರೇ. ನಾವು ಫ್ರೈ ಮಾಡ್ಬೇಕು ಚೆನ್ನಾಗಿ ಎಣ್ಣೆ ಒಳಗಡೆ. ಅದು ಫುಲ್ ಬೆಂದು ಹೋಗಿರ್ಬೇಕು, ಹಸಿಮೆಣಸಿಕಾಯಿ ಎಲ್ಲನೂ ಸೇರಿಬಿಟ್ಟು. ಇವಾಗ ಮತ್ತೆ ಅದು ಸಪ್ರೇಟ್ ತೆಗೆದಿಟ್ಬಿಟ್ಟು ಅದು ಒಗ್ಗರಣೆಗೋಸ್ಕರ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ, ಒಂದು 4 ಕರಿಬೇವು ಹೆಸರು, ಅದ್ರ ಮೇಲೆ 1 ಈರುಳ್ಳಿನ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಪ್ರೇರೆ. ಅದು ಫ್ರೈ ಮಾಡಬಾರ್ದು, ಜಸ್ಟ್ ಹಿಂಗೆ ಹಾಕಿ ಎಣ್ಣೆ ಒಳಗಡೆ ತೆಗಿಬೇಕದು, ಉರಿಬಾರ್ದು ಅದು ನೋಡಿ. ಹಾಕಿ ತೆಗೆದಿಟ್ಟಿದ್ದೀನಿ. ಇವಾಗ ಅದನ್ನು ತಣ್ಣಗಾಗಿದೆ. ಇವಾಗ ನಾವು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ತಾ ಇದ್ದೀವಿ ಪ್ರೇರೆ. ಚಿಕ್ಕ ಈರುಳ್ಳಿನೇ ತಗೋಬೇಕು, ಚಿಕ್ಕ ಈರುಳ್ಳಿ ತಗೊಂಡ್ರೆ ಚಟ್ನಿ ಚೆನ್ನಾಗಿರೋದು, ಟೇಸ್ಟ್ ಆಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇವಾಗ ಮಿಕ್ಸಿ ರುಬ್ತಾ ಇದ್ದೀವಿ. ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಸ್ವಲ್ಪ ಹುಣಸೆ ಹಣ್ಣು ನೀರೊಳಗಡೆ ನೆನೆಸಿಟ್ಟು ನೀರಿನ ಸಮೇತ ಹಾಗೆ ಹಾಕ್ತಾ ಇದ್ದೀನಿ. ಇವಾಗ ಅದು ಮಿಕ್ಸಿ ಮಾಡ್ತಾ ಇದ್ದೀನಿ ನೋಡಿ ಪ್ರೇರೆ. ಮಿಕ್ಸಿ ಆಗಿದೆ. ತುಂಬಾ ಏನು ಸಣ್ಣಕ್ಕಾಗಿರ್ಬಾರ್ದು, ಸ್ವಲ್ಪ ತರಿ ಇರಬೇಕು. ಆ ಈರುಳ್ಳಿನ ಸ್ವಲ್ಪ ಸೆಕೆ ಕೊಟ್ಟಿದ್ದೀವಲ್ಲ, ಅದ್ರೊಳಗಡೆ ಒಗ್ಗರಣೆ ಒಳಗಡೆ ಇದನ್ನು ತೆಗೆದು ಹಾಕ್ತಾ ಇದ್ದೀವಿ ಪ್ರೇರೆ. ಹಾಕ್ಬಿಟ್ಟು ಇದು ಚೆನ್ನಾಗಿ ಅದ್ರೊಳಗಡೆದೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಚಿಕ್ಕದಾಗಿ ಮೇಲ್ಗಡೆಯಿಂದ ಹಾಕ್ತಾ ಇರೋದು. ಸೊ ಇವಾಗ ಎಲ್ಲಾನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ ಪ್ರೇರೆ. ಒಂದ್ಸಲ ಮಾಡಿ ನೋಡಿ, ಟೇಸ್ಟ್ ಹೆಂಗಿರ್ತದೆ ಅಂದರೆ ಬಿಸಿ ಬಿಸಿ ಅನ್ನಕ್ಕೆ ಸಖತ್ತಾಗಿರ್ತದೆ ಪ್ರೇರೆ. ಒಂದ್ಸಲ ಮಾಡಿ ನೋಡಿದ್ರೆ ಯಾವಾಗಲೂ ಮಾಡಿ ತಿನ್ಬೇಕು ಅನ್ನಿಸ್ಬೇಕು. ನೀವು ದಿನ ಮಾಡೋಕೆ ಟ್ರೈ ಮಾಡಬೇಕು ಪ್ರೇರೆ, ಆ ಮಟ್ಟಿಗೆ ಚೆನ್ನಾಗಿರ್ತದೆ. ಚಟ್ನಿ ರೆಡಿಯಾಗಿದೆ ಪ್ರೇರೆ. ನೀವು ಒಂದ್ಸಲ ಈ ರೀತಿ ಮಾಡಿ ನೋಡ್ರಿ. ಮಾಡಿ ನೋಡಿದ್ರೆ ಪದೇ ಇದೇ ತಿನ್ಬೇಕು ಅನಿಸ್ತದೆ ಪ್ರೇರೆ. ಬಿಸಿ ಬಿಸಿ ಅನ್ನ ಜೊತೆ ಸಖತ್ತಾಗಿರುತ್ತೆ. ಒಂದ್ಸಲ ಮಾಡಿ ನೋಡ್ರಿ. ಈ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡಿ ಪ್ರೇರೆ.